ನಾವು ಇದುವರೆಗೂ ನಾವು ದೇವರನ್ನು ಆರಾಧಿಸಿದ್ದೇವೆ, ಸ್ತುತಿಸಿದ್ದೇವೆ. ಒಂದು ಸ್ವಲ್ಪ ಸಮಯ ನಾವು ಈ ಕೀರ್ತನೆಯನ್ನು ನಾವು ಧ್ಯಾನಿಸಿಕೊಂಡು ನಾವು ತಿರುಗಿ ದೇವರನ್ನು ಆರಾಧಿಸುವಂತವರಾಗಿರೋಣ. ಹಲ್ಲೆಲೂಯಾ. ಈ ಕೀರ್ತನೆ 103 ನಾವು ನೋಡುವಾಗ ಈ ಕೀರ್ತನೆ 103 ಬರೆದಿರುವುದು ಅದು ದಾವೀದನಾಗಿದ್ದಾನೆ. ಇಲ್ಲಿ ಈ ಕೀರ್ತನೆಯಲ್ಲಿ ದೇವರು ದಾವೀದನ ಜೀವಿತದಲ್ಲಿ ಮಾಡಿರುವಂತ ಎಲ್ಲ ಉಪಕಾರಗಳನ್ನ, ಎಲ್ಲ ಮೇಲುಗಳನ್ನ ನೆನೆಸಿ ಆತನು ಈ ಕೀರ್ತನೆಯಲ್ಲಿ ದೇವರಿಗೆ ಉಪಕಾರ ಸ್ತುತಿಗಳನ್ನ ಮಾಡುವಂಥದ್ದನ್ನ, ಇಲ್ಲಿ ದಾವೀದನು ಮಾಡುವಂಥದ್ದನ್ನ ನಾವು ಈ ಕೀರ್ತನೆಯಲ್ಲಿ ಕಾಣುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಈ ಕೀರ್ತನೆ ನಮ್ಮೆಲ್ಲರಿಗೂ ಒಂದು ಪರಿಚಯವಾದಂತಹ ಕೀರ್ತನೆ ಆಗಿದೆ. ಈ ಕೀರ್ತನೆಯಲ್ಲಿ ದಾವೀದನು 1ನೇ ಮತ್ತು 2ನೇ ವಚನದಲ್ಲಿ ನೋಡುವಾಗ ಆತನು ಈ ರೀತಿಯಾಗಿ ಹೇಳ್ತಾನೆ. ನೋಡ್ರಿ, ಕೀರ್ತನೆ ಅದರ 1ನೇ ವಚನವನ್ನು ನಾವು ನೋಡುವಾಗ, ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ನನ್ನ ಸಲಿಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಇಲ್ಲಿ ದಾವೀದನು ತಾನು ಆರಂಭದಲ್ಲಿ ಆತನು ಹೀಗೆ ಹೇಳ್ತಾನೆ, ನನ್ನ ಮನವಿ ನೀನು ಯೆಹೋವನನ್ನು ಸ್ತುತಿಸು ಎಂಬುದಾಗಿ. ಮತ್ತೆ ಆತನು ಈ ರೀತಿಯಾಗಿ ಹೇಳ್ತಾನೆ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಈ 1 ಮತ್ತು 2ನೇ ವಚನಗಳಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಇಲ್ಲಿ ಈ ವಚನಗಳಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಮೊದಲನೇದಾಗಿ ನಾವು ಆತನನ್ನು ಕೊಂಡಾಡುವಂತವರಾಗಿರ್ಬೇಕು. 2ನೇದಾಗಿ ನಾವು ನೋಡುವುದಾದ್ರೆ, ಆತನ ಉಪಕಾರಗಳನ್ನು ನಾವು ಮರೆಯದ ಹಾಗೆ, ಆತನ ಉಪಕಾರಗಳನ್ನು ನಾವು ಪ್ರತಿನಿತ್ಯವೂ ಪ್ರತಿದಿನವೂ ನಾವು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಮಾಡುವಂತವರಾಗಿರ್ಬೇಕು ಎಂಬುದಾಗಿ ಇಲ್ಲಿ ವಚನವು ನಮ್ಮನ್ನು ಎಚ್ಚರಿಸುವಂತದಾಗಿದೆ. ಇಲ್ಲಿ 1ನೇ ವಚನವನ್ನು ನಾವು ನೋಡುವಾಗ ಇಲ್ಲಿ ವಚನವು ಹೀಗೆ ಹೇಳುತ್ತೆ, ನನ್ನ ಮನವೇ ನೀನು ಯೆಹೋವನನ್ನು ಸ್ತುತಿಸು ಎಂಬುದಾಗಿ. ಈ ದಿನಗಳಲ್ಲಿ ನಾವು ದೇವರನ್ನು ಸ್ತುತಿಸ್ತಾ ಇದ್ದೀವ? ಯಾವ ರೀತಿಯಾಗಿ ನಾವು ದೇವರನ್ನು ಸ್ತುತಿಸ್ತಾ ಇದ್ದೀವಿ? ಒಂದು ದಿನ ನಾವು ದೇವರನ್ನು ಸ್ತುತಿಸಿದ್ರೆ ಸಾಕ? 2 ದಿನ ನಾವು ದೇವರನ್ನು ಸ್ತುತಿಸಿದ್ರೆ ಸಾಕ? ಅಥವಾ ತಿಂಗಳಿಗೊಮ್ಮೆನೋ, 2 ತಿಂಗಳಿಗೊಮ್ಮೆನೋ, ವರ್ಷಕ್ಕೊಮ್ಮೆನೋ ಬಂದು ನಾವು ಸಭೆಗೆ ಬಂದು ದೇವರನ್ನು ಪ್ರಾರ್ಥಿಸಿ ಹೋದ್ರೆ ಸಾಕ? ಯಾವ ರೀತಿಯಾಗಿ ನಾವು ದೇವರನ್ನು ಸ್ತುತಿಸಬೇಕು ಎಂಬುದಾಗಿ ಹೇಳುವುದಾದ್ರೆ, ಕೀರ್ತನೆ 146ರಲ್ಲಿ ಅಲ್ಲಿ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ನನ್ನ ಮನವೇ ನೀನು ಯೆಹೋವನನ್ನು ಸ್ತುತಿಸು. ಎಲ್ಲಿಯವರೆಗೂ ನಾವು ಸ್ತುತಿಸಬೇಕಂತೆ? ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು ಎಂಬುದಾಗಿ. ಅಂದ್ರೆ ನಮ್ಮ ಪ್ರಾಣ ಇರುವವರೆಗೂ ಕೂಡ, ನಮ್ಮ ಜೀವ ಇರುವವರೆಗೂ, ನಮ್ಮ ಕೊನೆ ಉಸಿರಿರುವವರೆಗೂ ನಾವೇನ್ ಮಾಡ್ಬೇಕು? ಆತನನ್ನು ನಾವು ಸ್ತುತಿಸುವಂತವರಾಗಿರ್ಬೇಕು. ಆತನ ನಾಮವನ್ನೇ ನಾವು ಮಹಿಮೆ ಪಡಿಸುವಂತವರಾಗಿರ್ಬೇಕು. ಆತನ ನಾಮವನ್ನು ನಾವು ಎಲ್ಲೆಡೆ ನಾವು ಸಾರಿ ಹೇಳುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಇಲ್ಲಿ ದಾವೀದನು ಮತ್ತೆ ಆತನು ಈ ರೀತಿಯಾಗಿ ಹೇಳ್ತಾನೆ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ಆತನ ಉಪಕಾರಗಳನ್ನು ನಾವು ಮರೆಯದ ಹಾಗೆ ಪ್ರತಿದಿನವೂ ಪ್ರತಿನಿತ್ಯವೂ ಪ್ರತಿ ನಿಮಿಷವೂ ನಾವು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡುವಂತವರಾಗಬೇಕು. ಈ ದಿನಗಳಲ್ಲಿ ಅನೇಕರು ಕೇಳ್ಬೋದು, ಹೇಗೆ ನಾವು ದೇವರ ಉಪಕಾರಗಳನ್ನು ನಾವು ಸ್ಮರಿಸಬೇಕು ಎಂಬುದಾಗಿ. ಯಾವ ರೀತಿಯಾಗಿ ನಾವು ದೇವರ ಉಪಕಾರಗಳನ್ನು ಸ್ಮರಿಸಬೇಕು ಅಂದ್ರೆ, ಇದುವರೆಗೂ ನಮ್ಮನ್ನು ನಡೆಸಿದಿರಲ್ಲ ದೇವರೇ ನಿಮಗೆ ಸ್ತೋತ್ರ, ಇದುವರೆಗೂ ನಮ್ಮನ್ನು ಕಾಯ್ದಿದ್ದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ, ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ, ನಮ್ಮ ಪ್ರಯಾಣಗಳಲ್ಲೆಲ್ಲ ಆಶೀರ್ವಾದವಾಗಿ ನಡೆಸಿದಿರಲ್ಲ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ. ಹೀಗೆ ದೇವರು ಮಾಡಿರುವಂತ ಉಪಕಾರಗಳನ್ನ, ಹೀಗೆ ದೇವರು ಮಾಡಿರುವಂತ ನಮ್ಮ ಜೀವಿತದಲ್ಲಿ ಮಾಡಿರುವಂತ ಎಲ್ಲ ಮೇಲುಗಳನ್ನ ನಾವು ನೆನೆಸಿ ಏನ್ ಮಾಡುವಂತವರಾಗಿರ್ಬೇಕು? ದೇವರಿಗೆ ಸ್ತೋತ್ರವನ್ನು ನಾವು ಮಾಡುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಮತ್ತೆ ಆತನು ಈ ರೀತಿಯಾಗಿ ಹೇಳ್ತಾನೆ, ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನೇ ಆಗಿದ್ದಾನೆ ಎಂಬುದಾಗಿ. ಇಲ್ಲಿ ನೋಡುವಾಗ ನಿಮ್ಮ ಅಪರಾಧ ಎಷ್ಟೇ, ನಿಮ್ಮ ಅಪರಾಧ ಎಂಥದ್ದೇ ಆಗಿದ್ರು, ನೀವು ಎಂಥವರೇ ಆಗಿದ್ರು, ನೀವು ಹಲ್ಲೆಲೂಯಾ, ನೀವು ಎಂಥ ಪಾಪಗಳನ್ನೇ ನೀವು ಮಾಡುವಂತವರಾಗಿದ್ರು ಕೂಡ, ನೀವು ದೇವರ ಸನ್ನಿಧಾನದಲ್ಲಿ ಬಂದು ನಿಮ್ಮನ್ನೇ ನೀವು ಒಪ್ಪಿಸಲ್ಪಟ್ಟವರಾಗಿ ನೀವು ಪ್ರಾರ್ಥಿಸುವುದಾದ್ರೆ, ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ ನೀವು ಪ್ರಾರ್ಥಿಸುವುದಾದ್ರೆ, ನೀವು ನಿಮ್ಮ ಪಾಪದ ಅರಿಕೆಗಳನ್ನು ನೀವು ಮಾಡುವುದಾದ್ರೆ, ಪ್ರೀತಿ ಸ್ವರೂಪನಾದಂಥ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ, ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ ಎಂಬುದಾಗಿ. ಹೀಗೆ ದೇವರ ಸನ್ನಿಧಾನದಲ್ಲಿ ನಾವು ಇದ್ದುಕೊಂಡು ನಾವು ಪಾಪದ ಅರಿಕೆಗಳನ್ನು ನಾವು ಮಾಡುವಾಗ, ಹಲ್ಲೆಲೂಯಾ, ನಾವು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ನಾವು ಮಾಡುವಾಗ ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಆತನು ಕ್ಷಮಿಸುವಂತವನಾಗಿದ್ದಾನೆ. ಅದು ಮಾತ್ರವಲ್ಲದೆ ಆತನು ಸಮಸ್ತ ರೋಗಗಳನ್ನು ಕೂಡ ಆತನು ವಾಸಿ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ.
ನಮ್ಮ ಜೀವಿತಗಳಲ್ಲಿ ನಾವು ಮುಖ್ಯವಾಗಿ ನಾವು ಏನ್ ಮಾಡುವಂತವರಾಗಿರ್ಬೇಕು, ದೇವರ ಉಪಕಾರಗಳನ್ನು ನಾವು ಮರೆಯದ ಹಾಗೆ ಆತನ ಉಪಕಾರಗಳನ್ನು ನಾವು ಸ್ಮರಿಸುವಂತವರಾಗಿರ್ಬೇಕು. ಪ್ರತಿನಿತ್ಯವೂ ಪ್ರತಿದಿನವೂ ಕೂಡ ಇದುವರೆಗೂ ನಡೆಸಿದಿರಲ್ಲ ದೇವರು ಎಂಬುದಾಗಿ ನಾವು ದೇವರನ್ನು ನೆನೆಸಿ ನಾವು ಸ್ತೋತ್ರವನ್ನು ನಾವು ಮಾಡುವಂತವರಾಗಿರ್ಬೇಕು. ಏನೋ ಭಾನುವಾರ ಒಂದು ದಿವಸ ನಾವು ಬಂದು ಸಭೆಗೆ ಬಂದು ನಾವು ದೇವರನ್ನು ಆರಾಧಿಸಿ ಹೋದ್ರೆ, ಕಾಣಿಕೆಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಹೋದ್ರೆ ದೇವರು ಯಾವ ಆಶೀರ್ವಾದಗಳನ್ನು ಕೂಡ ದೇವರು ಮಾಡೋದಿಲ್ಲ. ಯಾವಾಗ ನಮ್ಮನ್ನೇ ನಾವು ಒಪ್ಪಿಸಲ್ಪಟ್ಟವರಾಗಿ ಪ್ರತಿದಿನ ಪ್ರತಿನಿತ್ಯವೂ ನಾವು ದೇವರಿಗಾಗಿ ದೇವರ ಸಾಕ್ಷಿಗಾಗಿ ನಾವು ಜೀವಿಸ್ತೇವೋ, ಈ ಲೋಕದಲ್ಲಿ ನಾವು ಸಾಕ್ಷಿ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ಒಂದು ತೀರ್ಮಾನದೊಟ್ಟಿಗೆ ಜೀವಿಸುವಾಗ ದೇವರು ಮಹಿಮೆ ಉಳ್ಳ ಕಾರ್ಯಗಳನ್ನು ಆತನು ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಈ ಕೀರ್ತನೆ ಕೊಟ್ಟ ದೇವರಿಗೆ ಸ್ತೋತ್ರವನ್ನು ಮಾಡುತ್ತಾ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಈ ಕೀರ್ತನೆಗಾಗಿ ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದಂಥ ದೇವರೇ, ದೇವರೇ ನಮ್ಮನ್ನು ಅನುದಿನವೂ ನಮ್ಮನ್ನು ನಡೆಸುವಂಥ ದೇವರೇ, ನಿಮಗೆ ಸ್ತೋತ್ರ ಮಾಡ್ತಿದ್ದೇವೆ ಕರ್ತನೆ. ಈ ದಿನದಲ್ಲಿ ಕರ್ತನೆ ನಿನ್ನ ಆರಾಧಿಸುವಾಗೆ, ನಿನ್ನನ್ನು ಮಹಿಮೆ ಪಡಿಸುವಾಗೆ, ಈ ಕೀರ್ತನೆಯನ್ನು ಧ್ಯಾನಿಸುವಾಗೆ ಕರ್ತನೆ ನೀನು ಕೊಟ್ಟಂತ ಕೃಪೆಗಾಗಿ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಇದುವರೆಗೂ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ತಿರುಗಿ ದೇವರನ್ನು ಆರಾಧಿಸುವಾಗ ಕರ್ತನೆ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಕರ್ತನೆ. ಇದುವರೆಗೂ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಈ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಪ್ರಭು ರಕ್ಷಕನ ಒಡೆಯನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದುತ್ತಾ ಇದ್ದೇನೆ ತಂದೆ. ಆಮೇನ್ ಆಮೇನ್ ಆಮೇನ್.